ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಸ್ಲೀವ್ಲೆಸ್ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಅವರು ಮೆಜರ್ಮೆಂಟ್ಗೂ ಕೊಟ್ಟಿದ್ದಾರೆ. ಮೆಜರ್ಮೆಂಟ್ ಕೊಟ್ಟು ಉದ್ದ 2 ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ದಾರೆ ಅವರು. ನೋಡಿ, ಅದು 13 ಇದೆ ಅವರಿಗೆ. 13 ಅಂದರೆ 15 ಬೇಕು, ಮತ್ತು 1 ಇಂಚ್ ಎಕ್ಸ್ಟ್ರಾ 16 ಇಂಚ್ ತೊಗೊಳ್ಬೇಕು. 16 ಇಂಚಿಗೆ ನಾನು ಇದು ಬೆನ್ನು ಮೆಜರ್ಮೆಂಟೇನು ಮಾರ್ಕಿಂಗ್ ಮಾಡ್ಕೊಳ್ಳಲ್ಲ. ನಾನು ಬ್ಲೌಸ್ ಪೀಸ್ ಇಟ್ಟೆ ಹಾಗೇ ಮಾರ್ಕಿಂಗ್ ಮಾಡ್ಕೊಳ್ತೀನಿ ನಾನಿದು. ಇವಾಗ ಚೆಸ್ಟ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ನಾನು. ಚೆಸ್ಟು ಅವ್ರದ್ದು 9.5 ಇದೆ. 9.5ಗೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 11.5 ತೊಗೊಳ್ತೀನಿ. ಮತ್ತು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೆ. ಕ್ಲೀನಾಗಿ ಮೆಜರ್ಮೆಂಟ್ ಬ್ಲೌಸ್ ಪೀಸ್ನ ಇಟ್ಬಿಟ್ಟು ಕ್ಲೀನಾಗಿ ನೋಡ್ಕೊಳ್ತಾ ಇದ್ದೆ. ಅವ್ರದ್ದು ನೆಕ್ ಬಿಡ್ತು ಬಂದು 2.5 ಬಂತು. ಮತ್ತು ಶೋಲ್ಡರು ಅವರಿಗೆ 1.5 ಇಂಚೇ ಬೇಕು ಅಂತ ಹೇಳಿದರು ನನಗೆ. ಇದು ಬ್ಲೌಸು ನೆಕ್ ಬ್ರಾಡ್ ಬರುತ್ತೆ ಇದು. ಅದಕ್ಕೆ ಅವರು ನನಗೆ 1.5 ಇಂಚೇ ಬೇಕು ಅಂತ ಹೇಳಿದರು. ಅದಕ್ಕೆ 1.5 ಇಂಚು ಮತ್ತು 1.25 ಇಂಚು, 2.25 ಇಂಚ್ ತೊಗೊಳ್ತೀನಿ ನಾನು ಶೋಲ್ಡರ್ನ. ತೊಗೊಂಡು ನೋಡಿ, ಆರ್ಮೋಲ್ನ ಚೆಕ್ ಮಾಡ್ಕೊಳ್ತೀನಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಅವರು ಬೆನ್ನು ಉದ್ದ ಲೆಂತು ಬ್ಯಾಕು 2 ಇಂಚು ಉದ್ದ ಬೇಕು ಅಂತ ಹೇಳಿದರು. ಮತ್ತು ಶೋಲ್ಡರು 1.5 ಇಂಚೇ ಬೇಕು ಅಂತ ಹೇಳಿದರು. ನೋಡಿ, ನಾನು ಇವಾಗ ಇದನ್ನು ನೆಕ್ಕನ್ನು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು. ಸೇಮು ಬ್ಲೌಸ್ ಮೆಜರ್ಮೆಂಟೇ. ಆದರೆ ಏನಾಗುತ್ತೆ, ಇದು ನೆಕ್ಕು ಸ್ವಲ್ಪ ಅಗಲ ಬರುತ್ತೆ, ತುಂಬ ಬ್ರಾಡ್ ಬರುತ್ತೆ. ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಬ್ಲೌಸ್ ಇದು. ನಾನು ಮೇಲ್ಗಡೆ 1.5 ಇಂಚಷ್ಟು ಬಟ್ಟೆ ಬಿಟ್ಟು ಆಮೇಲೆ ನೆಕ್ ಕಟ್ಟಿಂಗ್ ಮಾಡ್ಕೊಳ್ತೀನಿ ನಾನು. ಇದು ಫ್ರಂಟ್ ಕಟ್ಟಿಂಗ್. ಇದು ಫ್ರಂಟ್ ಕಟ್ಟಿಂಗ್ಗೆ ನಾನು ಅವರು ಇದಕ್ಕೂ ಸಹ ಈಗ ಬ್ಯಾಕ್ 2 ಇಂಚ್ ಉದ್ದ ಬಂದಿದೆ ಅಂದರೆ ಫ್ರಂಟು ಸಹ 2 ಇಂಚ್ ಉದ್ದನೇ ಬರುತ್ತದೆ. ಇದು ಅವ್ರದ್ದು ಫ್ರಂಟು 12.5 ಬಂದಿತ್ತು. ನಾನು 12.5 ತೊಗೊಂಡು 12.5 1 ಇಂಚ್ ಎಕ್ಸ್ಟ್ರಾ ಮತ್ತು 2 ಇಂಚ್ ಎಕ್ಸ್ಟ್ರಾ 12.5 3 15.5 ತೊಗೊಳ್ತೀನಿ ಲೆಂತ್ ನಾನು. ನೋಡಿ, ನಾನು ಅದು ಬ್ಯಾಕ್ ಬ್ಲೌಸ್ ಪೀಸು ಕಟ್ಟಿಂಗ್ ಮಾಡಿದ್ನಲ್ವ ಲೈನಿಂಗು, ಅದನ್ನೇ ಇಟ್ಟು ನಾನು ಫ್ರಂಟ್ ಮೇಲೂ ಹಾಕ್ಕೊಳ್ತೀನಿ. ಮತ್ತು ನೆಕ್ ಮಾರ್ಕಿಂಗ್ ಎಲ್ಲ ಮಾಡ್ಕೊಳ್ತೀನಿ. ನೋಡಿ, ಅವರು ನನಗೆ 1 ಇಂಚು ಬ್ರಾಡ್ ಬೇಕು ಫ್ರಂಟಲ್ಲಿ ಅಂತ ಹೇಳಿದರು. ಅದನ್ನು ಮಾರ್ಕ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಸೇಮ್ ಪಟ್ಟಿ ಗಿಟ್ಟಿ ಎಲ್ಲನೂ ಸೇಮ್ ಅದೇ ಥರ ಮೆಜರ್ಮೆಂಟೇ ಮಾಡ್ಕೊಳ್ಳೋದು. ಇದು ಎಲ್ಲಿಗೆ ಪಾಯಿಂಟ್ ಬಂದಿದೆ ಡಾಟ್ ಪಾಯಿಂಟು ಅಂತ ನೋಡಿಕೊಂಡು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೆ ನಾನು ಇದನ್ನು. ಮತ್ತು ಪಟ್ಟಿಗೆ ಬಟ್ಟೆ ಫ್ರಂಟ್ ಬ್ಲೌಸ್ಗೆ ಬಟ್ಟೆ ಎಲ್ಲಿಗೆ ಅಟ್ಯಾಚ್ ಮಾಡೋದು ಅಂತ ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ನಾನೀಗೆಲ್ಲನೂ ಡಾಟ್ ಪಾಯಿಂಟ್ ಇಟ್ಕೊಳ್ತಾ ಇದ್ದೀನಿ. ಈ ಡಾಟ್ ಪಾಯಿಂಟು ಗ್ಯಾಪು 2 ಇಂಚು 2.5 ಇಂಚು ಇರಬೇಕು ಇದು. ಆವಾಗ ಶೇಪು ಚೆನ್ನಾಗಿ ಬರುತ್ತೆ. ಮತ್ತು ಸೈಡಲ್ಲಿ ನೋಡಿದರೆ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋದು. ಡಾಟ್ ಪಾಯಿಂಟ್ ನೋಡಿ, ನಾನು ಈ ಥರ ಮಾಡೋದು. ಈ ಥರ ಎಲ್ಲ ಈಗ ಬ್ಯಾಕ್ ರೆಡಿ ಆಯಿತು. ಇದು ಫ್ರಂಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಇವರು ಸೀರೆ ಬಂದು ಒಂಥರ ಮೆಂತ್ಯ ಕಲರು ಮತ್ತು ಮೆರೂನ್ ಕಲರು ರೇಷ್ಮೆ ಸೀರೆ ಇದು. ಅವರು ಸ್ಲೀವ್ಲೆಸ್ ಬ್ಲೌಸು ಮತ್ತು ಸ್ಲೀವ್ ಬ್ಲೌಸ್ ಎರಡೂ ಹಾಕ್ಕೊಳ್ತಾರಂತೆ ಅವರು. ಅದಕ್ಕೆ ಬ್ಲೌಸ್ ಪೀಸು ಉದ್ದ ಸ್ಲೀವ್ ಹೊಲಿಸ್ಕೊಳ್ತೀನಿ. ಇದು ನಾರ್ಮಲಾಗಿ ಮಾಮೂಲಿ ಬ್ಲೌಸ್ ಪೀಸಲ್ಲಿ ನನಗೆ ಈ ಥರ ಸ್ಲೀವ್ಲೆಸ್ ಬ್ಲೌಸ್ ಹೊಲಿಸ್ಕೊಡಿ ಅಂತ ಹೇಳ್ತಾಯಿದ್ರು. ನೋಡಿ, ನಾನೀಗ ಪಟ್ಟಿ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಆ ಮೆಜರ್ಮೆಂಟ್ಗಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತೀನಿ ನಾನಿದು. ಇವಾಗ ನೋಡಿ, ಆಯ್ತಿದ್ದು ಬ್ಯಾಕು ಫ್ರಂಟ್ ಪಟ್ಟಿ 3 ಸ್ಲೀವ್ಲೆಸ್ ಬ್ಲೌಸ್ ಇರೋದ್ರಿಂದ ಇದು ನೋಡಿ, ಇದೆಲ್ಲ ಕಟ್ಟಿಂಗ್ ಎಲ್ಲ ಆಯ್ತು. ಈಗ ಇದು ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಪೀಸ್ ಇಟ್ಟು ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು. ಇದು ಮದುವೆ ಅವ್ರ ಮಗನ ಅಂದರೆ ಇವರು ಸ್ವಲ್ಪ ಮಾಡ್ರನ್ನು ಟೀಚರ್. ಇವರು ಉದ್ದ ಸ್ಲೀವ್ ಸಹ ಹಾಕ್ತಾರೆ ಮತ್ತು ಶಾರ್ಟ್ ಸ್ಲೀವ್ ಸಹ 2 ಸ್ಲೀವ್ನು ಹಾಕ್ಕೊಳ್ತಾರೆ. ಸ್ಯಾರಿಯಲ್ಲಿ ಬಂದಿರೋ ಬ್ಲೌಸ್ ಪೀಸ್ಗೆ ಅವರು ಉದ್ದ ಸ್ಲೀವ್ ಹೊಲಿಸ್ಕೊಳ್ತೀನಿ ನಾನು. ಈ ಥರ ಸಪ್ರೇಟು ಪೀಸ್ಗೆ ನಾನು ಸ್ಲೀವ್ಸ್ ಹೊಲಿಸ್ಕೊಳ್ತೀನಿ ಅಂತ ನಮ್ಮ ಅಂಗಡಿಯಲ್ಲಿ ಬಂದು ಬ್ಲೌಸ್ ಪೀಸ್ ತೊಗೊಂಡು ಅದಕ್ಕೆ ಮ್ಯಾಚ್ ಮಾಡಿಕೊಂಡು ಹೊಲ್ಕೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಮತ್ತು ಈಗ ನೋಡಿ, ನಾನು ಲೈನಿಂಗ್ ಪೀಸ್ ಇಟ್ಬಿಟ್ಟು ಬ್ಲೌಸ್ ಪೀಸ್ ಮೇಲೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಟ್ಟಿಂಗ್ ಎಲ್ಲ ಆಯ್ತಿದ್ದು. ಇದಕ್ಕೆ ಬೆಲ್ಟ್ ಪಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು 80 ಸೆಂಟಿಮೀಟರಿಂದ ಪನ್ನ ಉದ್ದ ಬರುತ್ತೆ ಇದು. ಆದ್ದರಿಂದ ಬಟ್ಟೆ ಸ್ವಲ್ಪ ಜಾಸ್ತಿನೇ ಮಿಕ್ಕಿದೆ ಇದು.
ನೋಡಿ ಫುಲ್ಲು ರೆಡಿ ಆಯ್ತು ಇವಾಗ ಕಟಿಂಗ್ ಎಲ್ಲನೂ. ಈಗ ಸ್ಟಿಚಿಂಗ್ ಯಾವ ಥರ ಮಾಡೋದು ಅನ್ನೋದು ನಾನು ತೋರಿಸ್ತೀನಿ ನೋಡಿ. ಫಸ್ಟ್ ನಾನು ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಸ್ಲೀವ್ ಬ್ಯಾಕು ಮತ್ತು ಲೈನಿಂಗು ಮತ್ತು ಬ್ಲೌಸ್ ಪೀಸು ಎರಡೂ ರೆಡಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಬಟ್ಟೆ ಈ ಕಡೆ ಆ ಕಡೆ ಜಾರಬಾರ್ದು, ಕ್ಲೀನಾಗಿ ಕುತ್ಕೊಳ್ಳಿ ಅಂತ ನಾನು ನೆಕ್ಕು ನೋಡಿ ಮೇಲುಗಡೆ 2 ಇಂಚು ಪಟ್ಟಿನ ಕೊಟ್ಟು ಕಟ್ಟಿಂಗ್ ಮಾಡಿದ್ದೀನಿ. ಈ ಥರ ಮಾಡೋದ್ರಿಂದ ನೆಕ್ಕು ತುಂಬ ಬ್ರಾಡಾಗೂ ಬರಲ್ಲ, ಕ್ಲೀನಾಗಿ ಬರುತ್ತೆ. ಆಮೇಲೆ ಈ ಥರ ನಾವು ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಮಾಡ್ಕೊಂಡಾದ್ಮೇಲೆ ಕ್ಲೀನಾಗಿ ಕಟ್ ಮಾಡ್ಕೊಳ್ಬೋದು ನೋಡಿ. ಇದು ಮೆರೂನ್ ಬ್ಲೌಸ್ ಪೀಸಲ್ಲಿ ಗೋಲ್ಡ್ ಕಲರ್ ಫ್ಲವರ್ ಬಂದಿದೆ. ಇದು ಬ್ಯಾಕೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಆಯಿತು. ಬ್ಯಾಕ್ ಡಾಟ್ ಪಾಯಿಂಟ್ ಮಾತ್ರ ಈಗ ಇಟ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ಫುಲ್ಲು ಕೆಲಸ ಎಲ್ಲ ಮುಗೀತು. ಈಗ ಫ್ರಂಟನ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದು ಒಂದು ಸೈಡು ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೆ, ಇವಾಗ ಇನ್ನೊಂದು ಸೈಡು ಮಾರ್ಕಿಂಗ್ ಬೇಕಲ್ಲ ಅಂದ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಡ್ತಾಯಿದ್ದೆ. ಇದು ಸ್ಲೀವ್ಲೆಸ್ ಬ್ಲೌಸ್ ಆಗಿರೋದ್ರಿಂದ ಶೋಲ್ಡರು ನನಗೆ ಸಣ್ಣ ಬೇಕು, ತುಂಬ ಸಣ್ಣ ಅಂದರೆ 1.5 ಇಂಚು ಅಷ್ಟೇ ಬೇಕು ನನಗೆ, ಜಾಸ್ತಿ ಅಗಲನೂ ಬೇಡ ಅಂತ ಹೇಳಿದರು ಅವರು ಟೀಚರವರು. ಸರಿ ಅಂದ್ಬಿಟ್ಟು ನಾನು ಅವರ ಮೆಜರ್ಮೆಂಟ್ಗೆ ಕೊಟ್ಟೋದು ಅಳತೆ ಬ್ಲೌಸ್ ಪ್ರಕಾರನೇ ಹೊಲಿದೆ. ಅಳತೆ ಬ್ಲೌಸಲ್ಲಿ ಏನಂದರೆ ಅದು ನೆಕ್ಕು ಉದ್ದ ಕಮ್ಮಿ, ನೆಕ್ಕಲ್ಲ ಬ್ಲೌಸ್ ಲೆಂತು ಅಂದರೆ ಬ್ಲೌಸ್ ಉದ್ದ ಕಮ್ಮಿ ಇದೆ, ನನಗೆ ಉದ್ದ ಬೇಕು ಅಂತ ಹೇಳಿದರು. ಇವಾಗ ನಾವು ನೆಕ್ಸ್ಟ್ ಕಟಿಂಗ್ ಮಾಡೋವಾಗ ಅದನ್ನು ಒಂದು ಪೇಪರಲ್ಲಿ ಬರ್ಕೊಟ್ಟು ಅವ್ರದ್ದೇನು ನಾನು ಬ್ಲೌಸುಗಳು ಕಸ್ಟಮರ್ ನಮಗೇನಾದರೂ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ತಂದು ಕೊಟ್ಟಾಗ ಏನು ಮಾಡಿಬಿಡ್ತೀನಿ, ಒಂದು ವೇಸ್ಟ್ ಪೇಪರು ಇಲ್ಲ ಫಾಲ್ ಪೇಪರ್ ಇಲ್ಲ ಅದಕ್ಕೋಸ್ಕರನೇ ಒಂದು ವೇಸ್ಟ್ ಬುಕ್ ಅಂತ ಇಟ್ಟಿದ್ದೀನಿ. ಆ ಬುಕ್ಕಲ್ಲಿ ಬರ್ಕೊಂಡು ನಾನು ಆ ಅಳತೆ ಬ್ಲೌಸಲ್ಲೇ ಪಿನ್ ಹಾಕ್ಕೊಳ್ತೀನಿ ನಾನು. ಯಾಕಂದರೆ ನಾವು ಕಟಿಂಗ್ ಮಾಡಬೇಕಾದ್ರೆ ಅದನ್ನು ನೋಡಿಕೊಂಡು ಅವರು ಏನು ಹೇಳಿದ್ದಾರೆ ಮೆಜರ್ಮೆಂಟು ಅಂತ ನೋಡಿಕೊಂಡು ಉದ್ದ ಹೇಳಿದಾರ, ತುಂಡ ಹೇಳಿದಾರ, ಲೂಸ್ ಹೇಳಿದಾರ ಅಂತ ನೋಡಿಕೊಂಡು ಅದೇ ಅಳತೆ ಬ್ಲೌಸ್ಗೆ ನಾನು ಪಿನ್ ಹಾಕ್ಕೊಳ್ತೀನಿ. ಯಾಕಂದರೆ ನಾವು ಈ ಕಸ್ಟಮರು ಇವತ್ತು ಕೊಟ್ಬಿಟ್ಟು ಹೋಗ್ತಾರೆ ಬ್ಲೌಸನ್ನ, ಅವರು ನನಗೀಗ ಒಂದು ವಾರ, ಒಂದು 4 ದಿವಸ ಆ ಥರ ಅಂತಾರೆ. ನಾವು ಆವತ್ತೇ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ, ಬೇರೆ ಬಟ್ಟೆಗಳು ಸಹ ಇರ್ತವೆ. ಆವಾಗ ನಮಗೆ ಇದು ಬರ್ಕೊಳ್ಳಿಲ್ಲ ಏನಾಗೋದು, ನಮಗೆ ಮರ್ತೋಗ್ಬಿಡುತ್ತೆ ಇದು. ಅಂದರೆ ಒಬ್ಬರದೇ ಆದರೆ ಗ್ಯಾಪ್ನ ಇಟ್ಕೊಳ್ಬೋದು. ಕಸ್ಟಮರ್ಗಳು ಈಗ ಬಂದೋ ಕಸ್ಟಮರ್ಗಳೆಲ್ಲನೂ ನಮಗೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ, ಇದು ಒಂಚೂರು ಹೆಚ್ಚು ಕಮ್ಮಿ, ಈ ಥರ ಲೂಸ್ ಬೇಕು, ಟೈಟ್ ಬೇಕು ಅಂತ ಹೇಳಿದಾಗ ಎಲ್ಲನೂ ಗ್ಯಾಪ್ ಇಟ್ಕೊಳ್ಳೋಕ್ಕಾಗಲ್ಲ. ಆದಷ್ಟು ಈ ಟೈಲರ್ಸ್ಗಳು ಹೊಲಿತಾ ಇರೋರು ಏನು ಮಾಡಬೇಕು, ಅವರು ಏನು ಮೆಜರ್ಮೆಂಟಲ್ಲಿ ಏನು ಹೇಳಿದ್ದಾರೆ, ಅವರು ಲೂಸ್ ಹೇಳಿದಾರ, ಟೈಟ್ ಹೇಳಿದಾರ, ಇಲ್ಲ ಉದ್ದ ಹೇಳಿದಾರ, ಅದನ್ನೆಲ್ಲನೂ ಒಂದು ಪೇಪರಲ್ಲಿ ಬಡ್ಕೊಂಡು ಅಳತೆ ಬ್ಲೌಸಲ್ಲಿ ಪಿನ್ ಹಾಕ್ಕೊಂಡ್ಬಿಡಿ. ನೀವು ನೆಕ್ಸ್ಟು ಕಟಿಂಗ್ ಮಾಡೋವಾಗ ಆ ಅಳತೆ ಬ್ಲೌಸ್ ತೊಗೊಳ್ತೀರಲ್ವ, ಆ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಅವ್ರು ಏನು ಹೇಳಿದ್ದಾರೆ. ಏನು ಹೇಳಿಲ್ಲ ಅಂದರೆ ಏನು ಬೇಡ, ಅಕಸ್ಮಾತ್ ಏನಾದರೂ ಹೇಳಿದರೆ ಬರೆದಿಟ್ಕೊಂಡ್ಬಿಡಿ. ಕಟಿಂಗ್ ಮಾಡೋವಾಗ ಅದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ನಾನು ಸಹ ಹೀಗೇ ಮಾಡ್ಕೊಳ್ಳೋದು, ಅದಕ್ಕೆ ನಿಮಗೂ ಸಹ ಈ ಥರನೇ ಮಾಡ್ಕೊಳ್ಳಿ, ನಿಮಗೂ ಈಸಿ ಆಗ್ಬೋದು ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನೋಡಿ, ಇದು ನಾನು ಫ್ರಂಟು ಹುಕ್ ಪಟ್ಟಿ ಮತ್ತು ದಾರದ ಪಟ್ಟಿ ಎರಡೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಇದನ್ನು ರೆಡಿ ಮಾಡ್ಕೊಂಡು ಎರಡೂ ಸಮ ಇದೆಯಾ ಅಂತ ಇಟ್ಕೊಂಡು ನೋಡ್ಕೊಳ್ತಾ ಇದ್ದೀನಿ ನಾನು. ಅದೊಂಚೂರು ದೊಡ್ಡದಾಗಿತ್ತು, ಅದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೆ. ಈಗ ಶೋಲ್ಡರು ಸಹ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಇವರಿಗೆ ಶೋಲ್ಡರ್ ತುಂಬ ಸಣ್ಣ ಆದ್ರಿಂದ ನಾನು ಕಪ್ಸ್ ಇಡ್ತೀನಿ ಅಂತ ಹೇಳಿದೆ ಅವರಿಗೆ. ಇಲ್ಲ ನನಗೆ ಕಪ್ಸ್ ಬೇಡ, ನಾನು ರೆಡಿಮೇಡು ಬ್ಯಾಕ್ ಲೆಸ್ಸು ಬ್ಲೌಸ್ ತೊಗೊಂಡಿದ್ದೀನಿ, ಅದನ್ನೇ ಹಾಕ್ಕೊಳ್ತೀನಿ ಅಂತ ಅಂದು. ನೋಡಿ, ನಾನು ಇದನ್ನು ಓವರ್ಲಾಕ್ ಮಾಡಲ್ಲ, ಒಂದು ವೇಸ್ಟ್ ಲೈನಿಂಗ್ ಪೀಸಲ್ಲೇ ಫೋಲ್ಡಿಂಗ್ ಮಾಡಿ ಹೊಲ್ಕೊಂಡ್ಬಿಡ್ತೀನಿ. ಈ ಓವರ್ಲಾಕ್ ಮಾಡೋಕ್ಕೆ ಸ್ವಲ್ಪ ನಂದು ಮಿಷಿನ್ ಆ ಕಡೆ ಇರೋದ್ರಿಂದ ಎದ್ದು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತೀನಿ ನಾನು, ಈ ಥ್ರೆಡ್ಡೆಲ್ಲ ಕಾಣ್ತಾ ಇರುತ್ತಲ್ವ ಬಟ್ಟೆಗಳು, ಅವೆಲ್ಲನೂ ನಾನು ಬ್ಲೌಸ್ ಪೀಸಲ್ಲೇ ಲೈನಿಂಗ್ ಪೀಸಲ್ಲೇ ಫೋಲ್ಡಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಆ ಥರ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗು ಸಹ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಬ್ಲೌಸು ಪೀಸಲ್ಲೇ 1.5 ಇಂಚ್ ಅಗಲ ಅಷ್ಟು ಕಟ್ ಮಾಡಿಕೊಂಡು ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸ್ ಪೀಸ್ ಏನಕ್ಕಪ್ಪ ಅಂತಂದರೆ, ಬ್ಲೌಸ್ಗೆ ಅವರು ಸ್ಲೀವ್ಲೆಸ್ ಬ್ಲೌಸ್ ಇರೋದ್ರಿಂದ ನೆಕ್ಕಿಗೆ ಮತ್ತು ಇದು ಆರ್ಮೋಲ್ಗೆ ಸೈಡಿಗೆ ಎಲ್ಲನೂ ಬೇಕು ಬಟ್ಟೆ ಸ್ವಲ್ಪ ಜಾಸ್ತಿ.
ಅದಕ್ಕೆ ನಾನು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ನೋಡಿ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಕ್ರಾಸ್ ಪೀಸ್ ಅಲ್ವಾ ಇದು. ಈ ಸ್ಲೀವ್ ಈ ಥರ ಬ್ಲೌಸು ಸ್ಟ್ರೈಟ್ ಬಂದಾಗ ಬೇಕಾದ್ರೆ ಸ್ಟ್ರೈಟ್ ಪೀಸ್ ಹಾಕ್ಕೊಳ್ಬೋದು. ಇದು ರೌಂಡಾಗಿ ತಿರ್ಕೊಳ್ಳೋದ್ರಿಂದ ಇದನ್ನು ನಾವು ಕ್ರಾಸ್ ಪೀಸಲ್ಲೇ ಮಾಡ್ಕೊಳ್ಬೇಕು. ಮಾಡಿಕೊಂಡು ಕ್ಲೀನಾಗಿ ನ್ಯಾಚ್ ಹೊಡ್ಕೊಳ್ಬೇಕು ಇದನ್ನು. ನೆಕ್ ಆಗಲಿ ಈ ಸ್ಲೀವ್ಲೆಸ್ ಬ್ಲೌಸ್ ಆದ್ರೂ ಕ್ಲೀನಾಗಿ ನ್ಯಾಚ್ ಹಿಡ್ಕೊಳ್ಬೇಕು. ನ್ಯಾಚ್ ಹಿಡ್ಕೊಂಡು ನೋಡಿ ಈ ಥರ ನಾನು ಸಣ್ಣದಾಗಿ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ಫೋಲ್ಡಿಂಗ್ ಮಾಡ್ಕೊಳ್ಬೋದು. ಹೆಮ್ಮಿಂಗ್ ಆದರೂ ಮಾಡ್ಕೊಳ್ಬೋದು, ಇಲ್ಲ ಹಂಗೆ ಸ್ಟಿಚಿಂಗ್ ಆದರೂ ಹಾಕ್ಕೊಳ್ಬೋದು. ನಾನು ಹೆಮ್ಮಿಂಗ್ ಮಾಡಲ್ಲ, ಹಂಗೆ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಹಾಕ್ಬಿಡ್ತೀನಿ ನನ್ನದು. ಈ ಹೆಮ್ಮಿಂಗ್ ಮಾಡಬೇಕಂದ್ರೆ ಇದು ಸ್ವಲ್ಪ ಕೆಲಸ ಹೆವಿ ತಗೊಳುತ್ತೆ. ಇದು ಸ್ಟಿಚಿಂಗ್ ಹಾಕೋದ್ರಿಂದ ಏನಂದರೆ ಬೇಗ ಬಿಚ್ಕೊಳ್ಳಲ್ಲ, ಹಾಗೇ ಇರುತ್ತೆ. ಈ ಹೆಮ್ಮಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನೋಡಿ ನಾನು ಕಚ್ಚೆ ಎಲ್ಲನೂ ಕಟ್ ಮಾಡಿಕೊಂಡು ಕ್ಲೀನಾಗಿ ನಾನದು ಫೋಲ್ಡಿಂಗ್ ಮಾಡಿದ್ನಲ್ವ, ಒಂದು 1/4 ಇಂಚಿಗಿಂತ ಕಮ್ಮಿ, ಅದನ್ನು ಹಂಗೆ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೆ ನಾನು. 2 ಸೈಡು ಮಾಡ್ಕೊಳ್ತೀನಿ ನಾನು ಇದನ್ನು. ಈಗ ನಾವು ಅವರು ಶೋಲ್ಡರು 1.5 ಇಂಚ್ ಹೇಳಿದ್ರಲ್ವ, ಇದರಲ್ಲಿ ನಾವು ಮತ್ತು ಜಾಸ್ತಿ ಇದ್ರೂ ಒಂದು ಸ್ವಲ್ಪ ಫೋಲ್ಡಿಂಗಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಇದು. ಈಗ ಫ್ರಂಟೆಲ್ಲನೂ ನೋಡಿ, ಫ್ರಂಟು ಬ್ಯಾಕು ಎಲ್ಲನೂ ಕ್ರಾಸ್ ಪೀಸ್ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರದ್ದು ಬ್ಲೌಸ್ದು ಲೆಂತು ತುಂಬ ಬ್ರಾಡ್ ಬೇಕು ಅಂತ ಹೇಳಿದರು. ನಾನೇನು ಮಾಡಿದ್ದೆ, ಇದು 1 ಇಂಚು ಬರೀ ಎಕ್ಸ್ಟ್ರಾ ಇತ್ತು. ಆಮೇಲೆ ಇವರು ಇವಾಗ ಹೊಲ್ದಾದ್ಮೇಲೆ ಬಿಚ್ಚು ಸಹ ಮಾಡೋ ಜನ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ ನಮ್ಮ ಹತ್ರ. ಅದಕ್ಕೆ ಏನು ಮಾಡ್ತೀನಿ ನಾನು, ಈಗ ನೋಡ್ಕೊಳ್ತಾ ಇದ್ದೆ ಇದು. ಇವಾಗ ಅಟ್ಯಾಚಿಂಗ್ ಮಾಡಬೇಕಾದ್ರೆ ನೋಡಿಕೊಂಡಾಗ ಇವಾಗ ಅದು ಕರೆಕ್ಟಾಗಿದೆಯಾ ಇಲ್ವಾ, ನಾ ಬ್ರಾಡಾಗಿ ಬೇಕಾ ಅಂತ ನೋಡಿಕೊಂಡು ಅಲ್ಲೇ ತೆಗೆದ್ಬಿಟ್ಟು 1 ಇಂಚಿಗೆ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡೆ. ಆಮೇಲೆ ನೋಡಿ ಇದೆಲ್ಲನೂ ಸೇಮು ಕಚ್ಚೆ ಎಲ್ಲನೂ ನ್ಯಾಚ್ ಹಿಡ್ಕೊಳ್ತಾ ಇದ್ದೀನಿ ಶೇಪ್ ತಿರ್ಕೊಳ್ಳೋಕ್ಕೆ. ಇದು ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ಇದು ಸ್ಲೀವ್ ಲೆಸ್ ಇರೋದ್ರಿಂದ ಸ್ಲೀವ್ದು ಕೆಲಸ ಸ್ವಲ್ಪ ನಮಗೆ ಕಮ್ಮಿ ಆಗುತ್ತೆ. ಸೇಮ್ ಕೆಲಸ ಕಮ್ಮಿ ಆದರೆ ಇದು ನೆಮ್ಮಿಂಗು ಪೈಪಿಂಗ್ ಮಾಡೋರು ಪೈಪಿಂಗ್ ಮಾಡ್ಬೋದು, ಹೆಮ್ಮಿಂಗ್ ಮಾಡ್ಕೊಳ್ಳೋರು ಹೆಮ್ಮಿಂಗ್ ಮಾಡ್ಕೊಳ್ಬೋದು. ಇದೆಲ್ಲ ನೋಡಿ ಕ್ಲೀನಾಗಿ ಎಲ್ಲ ಆಯಿತು. ಈಗ ಕ್ಲೀನಾಗಿ ನಾನು ಕಚ್ಚೆ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ಈ ಹೆಮ್ಮಿಂಗಿಗೆ ಈ ಪೈಪಿಂಗಿಗೆ ಸ್ವಲ್ಪ ಬಟ್ಟೆ ಜಾಸ್ತಿನೇ ಕಟ್ ಮಾಡ್ಕೊಳ್ತೀನಿ. 1.5 ಇಂಚ್ ಅಷ್ಟು ಅಗಲ ಕಟ್ ಮಾಡ್ಕೊಳ್ತೀನಿ. ಇಲ್ಲ ನನಗೆ ಕಚ್ಚೆ ಕಟ್ ಮಾಡೋಕ್ಕಾಗಲ್ಲ ಅನ್ನೋರು 1 ಇಂಚು ಕಟ್ ಮಾಡಿಕೊಂಡು ಮಾಡ್ಕೊಳ್ಬೋದು. ನೋಡಿ ಈಗೆಲ್ಲ ರೆಡಿ ಆಯ್ತಿದ್ದು. ಈಗ ನೆಕ್ಕನ್ನ ಹಂಗೆ ಫೋಲ್ಡಿಂಗ್ ಮಾಡಿ ಹೊಲಿತಾ ಇದ್ದೀನಿ. ನೋಡಿ ಶೋಲ್ಡರ್ ಸಣ್ಣ ಬೇಕು ಅಂದರು, ಅಲ್ಲಿ ನೋಡಿಕೊಂಡು ಹೊಲಿತಾ ಇದ್ದೀನಿ ನೋಡಿ ಇವಾಗಿದು. ಅದು ಫುಲ್ಲು ಎಲ್ಲ ರೆಡಿ ಆಯ್ತು ಈಗ ಇದು ಮತ್ತು ಸೊಂಟ ಸುತ್ತಳತೆ ಬ್ಲೌಸ್ ಪೀಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾಡ್ಕೊಳ್ತಾ ಇದ್ದೆ ನಾನು ಇದನ್ನು ಮೆಜರ್ಮೆಂಟ್ನ. ಫ್ರಂಟು ಬ್ಯಾಕು ಎಲ್ಲ ಕ್ಲೀನಾಗಿ ಮೆಜರ್ಮೆಂಟು ನೋಡಿಕೊಂಡು ಮಾಡ್ಕೊಳ್ತಾ ಇದ್ದೆ ನಾನು. ಇದು ನೋಡಿ ಫುಲ್ ಎಲ್ಲ ಇದು ರೆಡಿ ಆಯಿತು. ಈಗ ಸೈಡ್ ಹೊಲಿತಾ ಇದ್ದೀನಿ. ಸೈಡಿಗೆ ಇದು ಫ್ರಂಟಲ್ಲಿ ಸ್ವಲ್ಪ ದೊಡ್ಡದೇ ಇಟ್ಟಿದ್ನಲ್ವ, ಅದನ್ನು ಸೈಡಲ್ಲಿ ಒಂದು ಡಾಟ್ ಪಾಯಿಂಟ್ ಹಾಕಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೆ. ನಾನು 4 ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸೈಡಲ್ಲಿ. ಬೇರೆಯವರು 3 ಸ್ಟಿಚಿಂಗ್ ಹಾಕ್ತಾರೆ, ನಾನು 4 ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನೋಡಿ ಇದಕ್ಕೆಲ್ಲ ಫುಲ್ಲು ಈಗ ಸೈಡೆಲ್ಲ ಇನ್ನೊಂದು ಸೈಡು ಹೊಲಿದ್ರೆ ಫುಲ್ಲು ರೆಡಿ ಆಯ್ತು. ಇದು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು. ಇದು ನೋಡಿ ಸ್ಲೀವ್ಲೆಸ್ಸು ಬ್ಲೌಸು ತುಂಬ ಸುಲಭವಾಗಿ ಮಾಡೋ ರೀತಿಲಿ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಸ್ಟಮರು ನಮಗೆ ಈ ಥರನೇ ಬೇಕು ಅಂತ ಹೇಳಿದರು. ನಾನು ಆದಷ್ಟು ಅವ್ರು ಹೇಳಿದ ಥರನೇ ಮಾಡಿ ಕೊಡ್ತಾಯಿದ್ದೀನಿ. ಇದು ಉಕ್ಸ್ ಪಟ್ಟಿ ದಾರ ಪಟ್ಟಿ ಆಗಬೇಕು. ಫುಲ್ಲು ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು.